ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕ ನಮ್ಮ ಅಕ್ಕಾರ ಊರ ಜಿರಿಗಾಳ್ ಒಳಗ ನಮ್ಮ ಅಕ್ಕಾರ ಸುಲತ್ ಮೈದನವ್ರದ್ದು ಅಕ್ಷತಾರೋಹಣ ಕಾರ್ಯಕ್ರಮದ ಇವತ್ತು ವಿಡಿಯೋ ಮಾಡೀನಿ. ಕಂಬಳಿ ಹಸ್ಯಾರು, ಕಂಬಳಿ ಮ್ಯಾಗ 2 ಹೊಸ ಮನಿ ಇಟ್ಟಾರು. ಆಮೇಲೆ ಮಂಚ ಇಟ್ಟಾರಿ ಕಂಬಳಿ ಮ್ಯಾಗ. ಮಂಚದ ಮೇಲೆ ತುಂಬಿ ತಾಂಬ ಚೆರಿಗೆ, ಆಮೇಲೆ ತೆಂಗಿನಕಾಯಿ ರೀ, ಆಮೇಲೆ ಎಲ್ಲ ಪೂಜಾ ಕಾರ್ಯಕ್ರಮ ಮಾಡ್ಯಾರಿ. ಅಕ್ಷತೆ ರೆಡಿ ಮಾಡಿ ಇಟ್ಕೊಂಡಾರು. ಇನ್ನೇನು ಮದುಮಗಳು ಬರುವಿಕೆಗೆ ಕಾಯ್ಲಾತ್ತಾರೆ ಬಡಜಿಯವರು. ಈ ಕಡೆ ನಮ್ಮ ಮಾಮ ಅವರು ಎಲ್ಲರಿಗೆ ಅಕ್ಕಿ ಕಾಳು ಕೊಡ್ಲಾಕತ್ತಾರ ನೋಡ್ರಿ. ಅಂದ್ರೆ ಅಕ್ಕಿಗೆ ಕುಂಕುಮ ಹಚ್ಚಿ ಇತ್ರನ ಅಕ್ಷತೆ ಅಂತ ಹೇಳಿ ಕರಿತೀವ್ರಿ. ಮದುಮಗ ಮತ್ತು ಮದುಮಗಳಿಗೆ ಬರಾಣ ಏನು ಮಾಡಿದ್ರು ಇತ್ರನ ಅಕ್ಷತೆ ಒಗಿದಿರ್ತೈತ್ರಿ. ಎಲ್ಲ ಪ್ರತಿಯೊಬ್ಬರಿಗೆಲ್ಲ ಬಂದಂಥವ್ರಿಗೆ, ನಮ್ಮ ಅಕ್ಕನ ಬಳಗದವ್ರಿಗೆ, ಚಿಕ್ಕ ಮಕ್ಕಳಿಗೆ, ಅಣ್ಣನ ಬಳಗದವ್ರಿಗೆ, ಪ್ರತಿಯೊಬ್ಬರಿಗೆಲ್ಲ ನಮ್ಮ ಮಾಮವ್ರು ಏನು ಮಾಡಿದ್ರಿ ಅಕ್ಷತೆ ಕೊಟ್ರಿ. ನೋಡ್ರಿ ನಮ್ಮ ಅಕ್ಕನ ಬಳಗದವರು, ಚಿಕ್ಕ ಮಕ್ಕಳು ಎಲ್ಲರೂ, ಆಮೇಲೆ ಜಿರ್ಗಾದವರು, ಹರುಲಿಯವರು, ಪ್ರತಿಯೊಬ್ಬರೆಲ್ಲ ಎಷ್ಟು ಖುಷಿಯಿಂದ ಎಲ್ಲರೂ ಏನು ಮಾಡ್ಯಾರ್ತಾರೆ ಮದುಮಗ ಮತ್ತು ಮದುಮಗಳ ಬರುವಿಕೆಗಾಗಿ ಕಾಯ್ಲಾಕತ್ತಾರೆ ಪ್ರತಿಯೊಬ್ಬರೆಲ್ಲ. ಇನ್ನೇನು ಮದುಮಗಳು ರೆಡಿ ಆಗ್ಯಾರು. ಈಗ ಮದುಮಗಳನ್ನ ತೋರಿಸ್ತಾನೆ ಬರ್ರಿ ಯಾವ ರೀತಿ ರೆಡಿ ಆಗ್ಯಾರ ಅಂತೇಳಿ. ನೋಡ್ರಿ ಇದು ರೀ ಅಕ್ಕಿ ಕಾಳು ಸೀರೆ ಅಂತೇಳಿ ಕರಿತೀವಿ ರೀ. ಅಕ್ಷತೆ ಸೀರೆ, ಶಾಲು ಅಂತೇಳಿ ನಾವು ಕರಿಬೋದು ರೀ. ಅದನ್ನು ಎಷ್ಟು ಚಂದ ರೆಡಿ ಆಗ್ಯಾರ ನೋಡ್ರಿ. ಅಕ್ಕಿ ಕಾಳದ ಭಾಷೆಂಗೆ ಕಟ್ಕೊಂಡಾರಿ ಮದುಮಗಳು. ಆಮೇಲೆ ಕರುಲಿ ರೀ ಅವ್ರ ಜೊತೆ ಇದ್ದವರು ಅಂದ್ರೆ ಅಕ್ಕ ತಂಗಿರು ಆಗಲಿ ಮದುಮಗಳು, ಅವರು ಭಾರಿ ರೆಡಿಯಾಗಿ ಭಾರಿ ಚಂದ ಕಾಣಿಸ್ಲತ್ತಾರು. ಇನ್ನು ಎಲ್ಲರೂ ಒಂದು ಕ್ಯಾಮ್ರಾಗೆ ಪೋಸ್ ಕೊಟ್ಟರು. ಜೀರಿಗಾದವರು ಅದಾರಿ, ಇದ್ರೊಳಗೆ ಪವನ್ಯಾರ ಕಡೆ ಹರುಲಿ ಅವರು ಅದಾರಿ. ಎಲ್ಲರೂ ಸಖತ್ತಾಗಿ ರೆಡಿ ಆಗ್ಯಾರು. ಸಾರಿ ಅಂತೂ ಎಲ್ಲರಿಗೆ ಭಾರಿ ಚಂದ ಕಾಣ್ಲತ್ತವು. ಸಾರಿ ಒಳಗೆ ಯಾವುದೇ ಇರಲ್ರಿ ಅಂಥದ್ದು ಸಾರಿ ಉಡ್ರಿ ನೀವು, ಭಾರಿ ಚಂದ ಕಾಣಿಸ್ತಾರೆ ನಮ್ಮ ಹೆಣ್ಣು ಮಕ್ಕಳು. ಇವಾಗ ಇಲ್ಲಿ ಬಂದಾರ ನೋಡ್ರಿ ಮದುಮಗ ಮತ್ತು ಮದುಮಗಳು ರೀ. ಮನೆ ಮೇಲೆ ಕೂತಾರಿ, ಕಂಕಣ ಕಟ್ಕೊಳಕತ್ತಾರ ನೋಡ್ರಿ ಒಬ್ರಿಗೊಬ್ರು. ಕಂಕಣ ಅಂದ್ರೆ ಏನಪ್ಪ ಅಂದ್ರೆ ಒಂದು ಅರಿಶಿಣದ, ಮಕ್ಕಳ ಅರಿಶಿಣದ ಒಂದು ಬೇರು ತೊಗೊಂಡಿರ್ತಾರೆ ಅರಿಶಿಣ. ಅದನ್ನು ತಿನ್ನು ಎಲೆ ಒಳಗೆ ಹಾಕಿ, ಆಮೇಲೆ ಅದೇನು ನಾವು ಹಳದಿ ಶಾಸ್ತ್ರ ಅಂದ್ರೆ ಅರಿಶಿಣ ಶಾಸ್ತ್ರ ಮಾಡ್ಕೊಂಡಿರ್ತೀವಲ್ರಿ, ಅದ್ರೊಳಗೆ ನೂಲು ಸುತ್ತಿದ ದಾರ ಇರ್ತೈತಿ ಅಲ್ರಿ, ಆ ದಾರ ಅರಿಶಿಣ ಕಟ್ಟಿ ಈ ರೀತಿ ಕೈ ಒಳಗೆ ಏನು ಮಾಡಿದ್ರಿ ಒಬ್ರಿಗೊಬ್ರ ಕಟ್ಕೋದ್ರಿ. ಮದುಮಗಳಿಗೆ ಕಟ್ಟಿದ್ರು. ಈಗ ಮದುಮಗ ಕಟ್ಟಿದ್ರು. ಒಬ್ರಿಗೊಬ್ರು ಏನು ಮಾಡಿದ್ರು ಒಂದು ಕ್ಯಾಮ್ರಾಕ ಪೋಸ್ ಕೊಟ್ಟರು. ಇಬ್ಬರು ಭಾರಿ ಚಂದ ಕಾಣ್ಲತ್ತಾರ. ಮದುಮಗನು ನೋಡ್ರಿ ಯಾವ ರೀತಿ ಕಾಣ್ಲತ್ತಾರು ಬಾಶಿಂಗ, ಆಮೇಲೆ ಅಕ್ಕಿ ಕಳ್ದ ಬಟ್ಟೆ ಅಂದ್ರೆ ಡ್ರೆಸ್ ಹಾಕೊಂಡ್ಬೇಕ. ಇಬ್ಬರು ಭಾರಿ ಕ್ಯೂಟ್ ಅದಾರಿ. ಇವಾಗ ಎದುರು ಬದ್ರ ನಿಂತರು ಇಬ್ಬರು ಅಂದ್ರೆ ಹಾರ ಬದಲಾಯಿಸ್ಕೊತಾರೆ ಏನು ಒಬ್ರಿಗೊಬ್ರು ಹಾರ ಆಮೇಲೆ ಇಲ್ಲಿ ನೋಡ್ರಿ ಬಡ್ಜಿ ಅವರು ಮಂತ್ರ ಓದ್ಯಾರ ಅವರು. ಅಂದ್ರೆ ಈ ಕಡೆ ಒಂದು ಬಿಳಿ ಬಟ್ಟೆ, ನಮ್ಮ ಕಡೆ ಈ ರೀತಿ ಏನು ಮಾಡ್ತಾರೆ ಇಬ್ಬರು ಮಾರಿ ಕಾಣಬಾರ್ದ್ರ. ಅಕ್ಷತೆ ಹಾಕೋತನೂ ಇಬ್ಬರು ಒಬ್ರಿಗೊಬ್ರು ಮದುಮಗ ಮತ್ತು ಮದುಮಗಳು ಮಾರಿ ನೋಡ್ಬಾರ್ದು ಅಂತೇಳಿ ಒಂದು ಬಿಳಿ ಬಟ್ಟೆ ಏನು ಮಾಡ್ಯಾರು ನೋಡು ಆಟ ಆಡಿದಾರು. ಈಗ ಏನು ಮಾಡ್ಲತ್ತಾರು ಬಡ್ಜಿಯವರು ಮಂತ್ರ ಹೇಳ್ತಾರೆ ರೀ. ಮಂತ್ರ ಹೇಳ ನಮಗೇನು ಎಲ್ಲರೂ ಏನು ಮಾಡ್ತಾರೋ. ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಮಹಾರಾಷ್ಟ್ರದೊಳಗೆ ಅಂದ್ರೆ ತಾಳಿ ಕಟ್ಟೋಕ್ಕಿಂತ ಮುಂಚೆನೇ ಏನು ಮಾಡ್ತಾರೆ, ತಾಳಿ ಕಟ್ಟಂಗಿಲ್ಲ, ಅಕ್ಷತೆ ಹಾಕ್ತಾರೆ. ಅಕ್ಷತೆ ಎಲ್ಲರೂ ಒಗದಿಂದನ ಆಮೇಲೆ ಏನು ಮಾಡ್ತಾರೆ ಲಾಸ್ಟಿಗೆ ತಾಳಿ ಕಟ್ಟಿಸ್ತಾರೋ. ಅದು ಯಾವ ರೀತಿ ಮಂತ್ರ ಹೇಳ್ಯಾರು ಈಗ ನಮ್ಮ ಬಡ್ಜಿಯವರು ಅನ್ನೋದು ಈಗ ನಮ್ಮ ಮುಂದೆ ವಿಡಿಯೋ ಹಾಕಿರ್ತಾನು ಕೇಳ್ಕೊಂಡ್ವರಿ. ನಾ ಆಮೇಲೆ ಭೇಟಿ ಹಾಕೋಣ ಫ್ರೆಂಡ್ಸ್. ಅವ್ರು ಪ್ರತಿಯೊಂದು ಸಲ ಮಂತ್ರ ಮುಗಿಯಾನ ಏನು ಮಾಡ್ತಾರೋ ಹಿಂಗೆ 5 ಸಲ ಎಲ್ಲರೂ ಅಂದ್ರೆ ಏನು ಮಾಡ್ತಾರೆ ಅಕ್ಷತೆ ಹಾಕ್ತಾರೋ ಮದುಮಗಳು ಮತ್ತು ಮದುಮಗಳ ಮೇಲೆ. ಕೇಳ್ರಿ. ಶಿವಸುತ ಆಚಾರ್ಯ ಶ್ರೀ ರೇಣುಕ ಘಂಟಾ ಕರ್ಣ ಧೇನು ಕರ್ಣ ಉಭಯ ಶ್ರೀ ವಿಶ್ವದಿಕ ತುಮ್ಮೆ ಸ್ಮೋದ್ಭರ ಸ್ಮರ ಶುಭ ದಿನಿ ಚಿಂತಾಮಣಿ ದಾರುಕ ಹೋತೆ ಶ್ರೀ ಗುರು ಪ್ರಸಿದ್ಧ ಕೂರ್ಯಾ ಸದಾ ಮಂಗಲಂ ಶುಭ ಮಂಗಲ ಸಾವಧಾನ್. सूर्या सदा मंगलम शुभ मंगल सावधान. पंचाचार्य महान जगद्गुरु भरे शंभु लाभले भूकन ಬಂದ್ರಲ್ಲ ಎಲ್ಲರೂ ಯಾವ ರೀತಿ ಅಕ್ಷತೆಯನ್ನು ಎಲ್ಲರೂ ಹಾಕಿದ್ರು. ಮದುಮಗ ಮತ್ತು ಮದುಮಗಳು ಬಡ್ಜಿಯವರು ಯಾವ ರೀತಿ ಮಂತ್ರ ಹೇಳಿದರು ಅಂಥೇಳಿ ಅಕ್ಷತೆದು ಹಾಕೋದಾಗನ ಆಮೇಲೆ ಏನು ಮಾಡಿದರು ಈ ರೀತಿ ಅದನ್ನು ಬಟ್ಟೆಯನ್ನು ತೆಗೆದ್ರು. ಒಬ್ರಿಗೊಬ್ರು ಈಗ ಹಾರ ಹಿಡ್ಕೊಂಡಿರ್ತಾರೋ, ಹಾರ ಬದಲಾಯಿಸಿದಾರೋ ಎದುರು ಬದ್ರು. ಇಲ್ಲಿ ಮಹಾರಾಷ್ಟ್ರದೊಳಗೆ ಒಂದು ವಿಶೇಷ ಪದ್ಧತಿ ಏನಪ್ಪ ಅಂದ್ರೆ ಅಕ್ಷತೆ ಹಾಕ್ತಾರೆ ಫಸ್ಟ್, ಆಮೇಲೆ ತಾಳಿ ಶಾಸ್ತ್ರ ಮಾಡ್ತಾರೋ. ಈಗ ಮದುಮಗಳು ಯಾವುದೂ ತಂಟೆ ತೆಗಿಲಾರ್ದನ ಮದುಮಗಳ ಕೈಲಿ ಏನು ಮಾಡಿದರು ಹಾರ ಹಾಕಿಸ್ಕೊಂಡ್ರು. ಇನ್ನು ನೋಡ್ರಿ ಮದುಮಗಳು ಎಷ್ಟು ತಂಟೆ ತೆಗಿತಾಳು.
ಮದುಮಗಳ ಕಡೆದವರು ಅಣ್ಣ ತಮ್ಮ ಮದುಮಗಳನ್ನ ಏನು ಮಾಡ್ತಾರೋ ಮಾವುಗ ಜಲ್ದಿನ ತಂಗಿಗೆ ಹಾರ ಹಾಕ್ಲಕ್ಕೆ ಬರಬಾರ್ದು ಅನ್ನೋಗೋಸ್ಕರ ಏನು ಮಾಡ್ತಾರೋ ಎತ್ತಿ ಹಿಡಿಯವ್ರದಾರು. ಈಗ ಮದುಮಗಳು ಒಂದು ಏನು ಮಾಡಿದರು ಫೋಟೋ ತಕ್ಕೊಂಡ್ರು ಮದುಮಗಗೆ ಹಾರ ಹಾಕಿದ ಮೇಲತ್ತ ಮದುಮಗಂದ ಯಾವುದೋ ತಂಟೆ ತಕರಾರ ಏನೂ ಇಲ್ಲರಿ. ಇನ್ನು ಮದುಮಗಳ ಕಡೆದ ತಂಟೆ ಐತಿ. ಮದುಮಗಳು ನೋಡ್ರಿ ಯಾವ ರೀತಿ ಎತ್ತಿ ಹಿಡ್ದಾರು ಅಂದ್ರೆ ಮದುಮಗಳದ ಅಣ್ಣ ತಮ್ಮ 3 ಜನ ಏನು ಮಾಡ್ಯಾರು ತಂಗಿಯನ್ನು ಎತ್ತಿ ಹಿಡ್ದಾರು. ಮಾವಿಗೆ ಹಾಕ್ಲಕ್ಕೆ ಜಲ್ದಿನ ಹಾರ ಹಾಕ್ಲಕ್ಕೆ ಬರಬಾರ್ದು ಅನ್ನೋಗೋಸ್ಕರ ಈ ಕಡೆದವ್ರು ಬಿಡ್ತಾರಲ್ರಿ ಮದುಮಗಿಗೂ ಅಣ್ಣ ತಮ್ಮ ಇರೋರಲ್ರಿ ಅವರು ನಾವು ಏನು ಕಮ್ಮಿ ಇಲ್ಲ ನಾವು ನಮ್ಮ ತಮ್ಮನ ಎತ್ತಿ ಹಿಡಿತೀವಿ ಅಂಥೇಳಿ ಏನು ಮಾಡಿದರು ಮದುಮಗನ ಅಣ್ಣನು ಬಂದ ಏನು ಮಾಡಿದ್ರಿ ಇವಾಗ ತಮ್ಮನ ಬಂದ ಎತ್ತಿ ಹಿಡಿಯವ್ರದಾರು. ಎಷ್ಟು ಹಾರ ಹಾಕ್ಲಕ್ಕೆ ಹೋದರೂ ಸಾಧ್ಯನೇ ಆಗಲಿಲ್ಲ. ಇವಾಗ ಏನು ಮಾಡಿದರು ಅವರು ಮದುಮಗನ ಅಣ್ಣ ಬಂದ ಏನು ಮಾಡ್ತಾರೋ ನಿನ್ನೂ ಎತ್ತಿ ಹಿಡಿತನು ನೀನು ಏನು ಮಾಡಿಬಿಡು ಹಾರ ಹಾಕಂಥೇಳಿ ಈ ರೀತಿ ಬಂದ ಎತ್ಕೊಂಡ್ರಿ ಅಂದ್ರೆ ತಮ್ಮನ. ಅಷ್ಟಾದರೂ ಹಾರ ಹಾಕ್ಲಕ್ಕೆ ಸಾಧ್ಯ ಆಗಲಿಲ್ಲ ರೀ ಹುಡುಗಗೆ. ಇದೊಂದು ಅಂದ್ರೆ ಚೇಷ್ಟೆ ಮಾಡುವಂಥದ್ದು ಅಂದ್ರೆ ಸುಮ್ಮ ತಮಾಷೆಯಾಗಿ ಮಾಡುವಂಥ ಕಾರ್ಯಕ್ರಮ. ಕಡೆಗೂ ಏನು ಮಾಡಿದರು ಮದುಮಗ ಹಾರ ಹಾಕಿ ಬಿಟ್ಟರು. ಅಂದ್ರೆ ಮದುಮಗಳಿಗೆ ಎಲ್ಲರೂ ಸಂತೋಷದಿಂದ ಏನು ಮಾಡಿದರು ಖುಷಿಯಿಂದ ಎಲ್ಲರೂ ನಕ್ಕರು. ಈ ರೀತಿ ಹಾರ ಬದಲಾಯಿಸ್ಕೊಂಡ್ರು. ಈಗ ಹಾರ ಬದಲಾಯಿಸ್ಕೋದಾಗ ಇಲ್ಲಿ ದೊಡ್ಡ ತಾಳಿ ಶಾಸ್ತ್ರ ನಡೆದೈತೆ ನೋಡ್ರಿ. ಇದನ್ನು ಚೈನ್ ತಾಳಿ ಹಾಕಿದ್ರು ಫಸ್ಟ್ ಈ ರೀತಿ ಹೊಸದು ಎಲೆ ಮೇಲೆ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ಅದಾದ ಬಳಿಕ ಚೈನ್ ತಾಳಿ ಆಗೋಣ ಇನ್ನೇನು ಮಾಡ್ತಾರೆ ಇವಾಗ ಕಾಲುಂಗುರ ಹಾಕೋದ ಅಂದ್ರೆ ಹಾಕೋರ್ದಾರಿ ಯಾರಪ್ಪ ಅಂದ್ರೆ ಮುತ್ತೈದೆಯರು ನಮ್ಮ ಅಕ್ಕವರು ಆಮೇಲೆ ಹುಡುಗನ ತಂಗಿರಿ ಇಬ್ಬರು ಮುತ್ತೈದೆಯರು ಕೂಡಿ ಏನು ಮಾಡ್ತಾರೆ ಅಂದ್ರೆ ಬೆಳ್ಳಿ ಕಾಲುಂಗುರ ಇರ್ತಾವ್ರಿ 2 ಕಾಲುಂಗುರ ಆಮೇಲೆ ಕೈ ಒಳಗೊಂದು ಹಾಕ್ಲಕ್ಕ ಬೆಳ್ಳಿ ಉಂಗುರ ಇರ್ತೈತಿ. ಫಸ್ಟ್ ಏನು ಮಾಡಿದರು ಈ ರೀತಿ ಬಲಗಾಲಿಗೆ ಕಾಲುಂಗುರ ಹಾಕಿದ್ರು. ಮುತ್ತೈದೆಯರ ಇದು ಶಾಸ್ತ್ರ ಮಾಡೋದಿರ್ತೈತಿ ಫ್ರೆಂಡ್ಸ್. ಈ ರೀತಿ ಹಾಕಿದ್ರು. ಇಲ್ಲಿ ನಮ್ಮ ಕಡೆ ಏನು ಮಾಡ್ತಾರೋ ಕರ್ನಾಟಕದೊಳಗೆ ಅಂದ್ರೆ ಫಸ್ಟ್ ತಾಳಿ ಶಾಸ್ತ್ರ ಮಾಡ್ತಾರೋ ದೇವ್ರ ಜಗಲಿ ಮುಂದಾದ್ರು ಸಣ್ಣದರೆ ಗುಳದಳೆ ಕಟ್ಕೊಂಡು ಬಂದಿರ್ತಾರೋ ಅಲ್ಲಿ ಅಕ್ಷತೆ ಹಾಕಿರ್ತಾರೋ. ಆಮೇಲೆ ಸ್ಟೇಜ್ ಮೇಲೆ ಅದು ಬಂದ ದೊಡ್ಡ ತಾಳಿ ಶಾಸ್ತ್ರ ತಾಳಿ ಹಾಕಿಂದ ಅಕ್ಷತೆ ಅದು ಹಾಕಿಂದ ಇವು ಕಾಲುಂಗುರದು ಎಲ್ಲ ಮದುಮಗನ ಹಾಕೋದಿರ್ತೈತಿ. ಅಲ್ಲಿ ಮಹಾರಾಷ್ಟ್ರದೊಳಗೆ ಒಂದು ಬೇರೆ ಪದ್ಧತಿ ಐತ್ರಿ. ಅಲ್ಲಿ ಮುತ್ತೈದೆಯರು ಹಾಕ್ತಾರೋ. ನಮ್ಮ ಅಕ್ಕವರು ಆಮೇಲೆ ಹುಡುಗನ ತಂಗಿ ಏನು ಮಾಡಿದರು ಕಾಲುಂಗುರ ಹಾಕಿದ್ರು. ಕೈ ಒಳಗೆ ಬೆಳ್ಳಿದೊಂದು ಉಂಗುರ ಹಾಕಿದ್ರು. ಆಮೇಲೆ ಇಲ್ಲಿ ಕಿವಿಯಾಗಿನೂ ತೊಗೊಂಡಾರಿ ಹುಡುಗನ ಮನೆಯವರು ಎಲ್ಲ ತೊಗೊಂಡಾರ ನೋಡ್ರಿ. ಕಿವಿಯಾಗಿನೂ ದೊಡ್ಡದ ತಾಳಿ ಸಣ್ಣ ತಾಳಿ ಆಮೇಲೆ ಕಾಲುಂಗುರ ಕೈ ಒಳಗೊಂದು ಬೆಳ್ಳಿ ಉಂಗುರ ಹುಡುಗಿಗೆ ಎಲ್ಲ ಏನು ಮಾಡ್ಯಾರಿ ಬಂಗಾರ ವಸ್ತುಗಳನ್ನು ತೊಗೊಂಡಾರು. ಈಗ ಕಾಲುಂಗುರ ಕೈ ಒಳಗೆ ಉಂಗುರ ಹಾಕಿದ ಮೇಲೆ ಏನು ಮಾಡಿದ್ರು ಕಿವಿ ಒಳಗೆ ಕಿವಿಯಾಗಿನೂ ಹಾಕಿದ್ರಿ. ನಮ್ಮ ಅಕ್ಕವರು ಆಮೇಲೆ ಹುಡುಗನ ತಂಗಿ ಇಬ್ಬರು ಮುತ್ತೈದೆಯರು ಅಥವಾ 5 ಮಂದಿ ಕೂಡಿ ಏನು ಮಾಡೋದಿರ್ತೈತಿ ಇದನ್ನೆಲ್ಲ ಕಾರ್ಯಕ್ರಮ ಮಾಡೋದಿರ್ತೈತಿ. ಕಿವಿಯಾಗಿಂದದು ಹಾಕೋಣ ಎಲ್ಲರೂ ನಮ್ಮ ಅಕ್ಕವರು ಆಮೇಲೆ ಪ್ರತಿಯೊಬ್ಬರೆಲ್ಲ ಏನು ಕಾರ್ಯಕ್ರಮದೊಳಗೆ ಪಾಲ್ಗೊಂಡಾರಲ್ರಿ ಎಲ್ಲರೂ ಏನು ಮಾಡಿದ್ರಿ ಒಂದು ಕ್ಯಾಮ್ರಾಕ್ಕೆ ಅವರು ಏನು ಮಾಡ್ತಾರೋ ಅಂದ್ರೆ ಒಂದು ಪೋಜ್ ಕೊಡೋರ್ದಾರು. ಈಗ ಚಂದ ಕಾಣಿಸ್ಲಾತ್ತಳ್ರಿ ಮದುಮಗಳಂತರೂ ಭಾರಿ ರೀ. ಇದ್ರನ್ನ ಅಕ್ಕಿ ಕಾಳು ಸೀರೆ ಅಂತೇಳಿ ಕರಿತು ನೋಡ್ರಿ. ಅಂದ್ರೆ ಬಟ್ಟೆ ರೀ ಅಕ್ಕಿ ಕಾಳು ಶಾಲು ರೀ ಸೀರೆ ಆಮೇಲೆ ಕಿವಿಯಾಗಿನ ಎಲ್ಲ ಹಾಕಿದ ಮೇಲೆ ತಾಳಿ ಶಾಸ್ತ್ರ ದೊಡ್ಡದೊಂದು ತಾಳಿ ಹಾಕ್ಯಾರ. ಈಗೇನು ಮಾಡ್ತಾರೋ ಇವೇನು ಕೈ ಬಳಿ ರೀ ಅಂದ್ರೆ ಬಳಿ ಶಾಸ್ತ್ರ ಆಮೇಲೆ ಕಾಲಾಗೋ ಚೈನು ತೊಗೊಂಡಾರಿ ಮದುಮಗಳಿಗೆ. ಈಗೇನು ಮಾಡ್ಲಾಕತ್ರು ಚೈನ್ ಹಾಕ್ಲಾಕತ್ರು ನೋಡ್ಲತ್ತೀರಿ ನೀವು ಪ್ರತಿಯೊಂದೆಲ್ಲ ಎಲ್ಲ ಹುಡುಗನ ಮನೆಯವರು ತೊಗೊಂಡಿರ್ತಾರೋ. ನಮ್ಮ ಅಕ್ಕವರು ಆಮೇಲೆ ಹುಡುಗನ ತಂಗಿ ಇಬ್ಬರು ಮುತ್ತೈದೆಯರು ಕೂಡಿ ಎಲ್ಲ ಇದನ್ನು ಕಾಲುಂಗುರ ಶಾಸ್ತ್ರ ಆಮೇಲೆ ಕಾಲಾಗ ಚೈನ್ ಹಾಕೋದು ಕೈ ಒಳಗೆ ಉಂಗುರ ಹಾಕೋದು ಕಿವಿ ಒಳಗೆ ಕಿವಿ ಒಲಿ ಅಂದ್ರೆ ಕಿವಿಯಾಗಿನೋದು ಹಾಕಿದ ಮೇಲೆ ಈಗ ಏನು ಮಾಡ್ತಾರೋ ಬಳಿಗೆ ಆಮೇಲೆ ಕಾಲುಂಗುರಿಗೆ ಅಂದ್ರೆ ಬಳೆ ಶಾಸ್ತ್ರ ಮಾಡ್ತಾರೆ. ಬಳಿ ಶಾಸ್ತ್ರ ಅಂದ್ರೆ ಹೆಂಗಪ್ಪ ಅಂದ್ರೆ ಬಳಿಗೆ ಇವತ್ತು ಏನು ಮಾಡ್ತಾರೆ ಹೊಸ ಬಳಿ ಇರ್ತಾವ್ರಿ. 5 ದಿವಸ ಏನೂ ಭಿನ್ನ ಆಗಬಾರ್ದು ಅಂದ್ರೆ ಬಳಿ ಸೀಳಬಾರ್ದು ಒಡಿಬಾರ್ದು 5 ದಿವಸ ಏನೂ ಆಗಬಾರ್ದು. ಅವಕ್ಕೆ ದೇವ್ರಿಗೆ ಹೋಗಿ ಬರುತ್ತಾನೆ ಆಮೇಲೆ ಹಂದ್ರ ಎಳುತ್ತಾನೆ. ಅದಕ್ಕೆ ಈ ರೀತಿ ಏನು ಮಾಡಿದರು 2 ಕಾಲಾಗ 2 ಹೊಸ ಚೈನ ಹಾಕಿದ್ರು. ಹುಡುಗನ ತಂಗಿ ಚೈನ್ ಹಾಕಿದ ಮೇಲೆ ನಮ್ಮ ಅಕ್ಕವ್ರು ಏನು ಮಾಡ್ತಾರೋ ಚರಿಗ್ಯಾಗ ನೀರು ತೊಗೊಂಡ್ರು. ಒಂದು ಸ್ವಲ್ಪ ಕಾಲಿಗೆ ನೀರು ಹಚ್ಚಿ ಕಾಲು ತೊಳೆದ ಆಮೇಲೆ ಏನು ಮಾಡ್ತಾರೋ ಕೈ ಬಳಿಗೆ ನೀರದು ಹಚ್ಚಿ ಏನು ಮಾಡ್ತಾರೆ 2 ಕೈಗೆ ಈಗ ಅದಕ್ಕೆ ಎಲ್ಲ ಅರಿಶಿನ ಕುಂಕುಮ ಅದು ಹಚ್ಚಿ ಪೂಜೆ ಮಾಡೋದ್ರ ನೋಡ್ಲತ್ತರಿ. ಕಾಲಿಗೆ ನೀರು ಹಚ್ಚಾರು. ಈಗ ನೋಡ್ರಿ ಈಗ ಅರಿಶಿನ ಹಚ್ಚೋದು ಕುಂಕುಮ ಹಚ್ಚೋದು ಮಾಡ್ಲತ್ತಾರೆ ಇಬ್ಬರು ಮುತ್ತೈದೆಯರು. ಅದಾದ ಬಳಿಕ ಬಳಿಗೆ ಕೂಡ ಏನು ಮಾಡ್ತಾರೋ ಅರಿಶಿನ ಕುಂಕುಮ ಹಚ್ತಾರೆ. ಯಾವ ರೀತಿ ಇರ್ತೈತೆ ನೋಡ್ರಿ ಮದುವೆ ಒಳಗೆ ಪ್ರತಿಯೊಂದೆಲ್ಲ ಒಂದು ನೋಡೋದು ದೊಡ್ಡ ಖುಷಿ ರೀ ಇದು. ಈ ರೀತಿ ಸಂಭ್ರಮ ಪಡೋದು ಅಂದ್ರೆ ಪ್ರತಿಯೊಬ್ಬರೆಲ್ಲ ಯಾರ ಮದುಮಗಳಾಗಿರ್ತಾರೆ ರೀ ತಮ್ಮ ಮದುವೆ ಒಳಗೆ ಈ ರೀತಿ ಎಲ್ಲ ಅನುಭವಕ್ಕೆ ಬರ್ತೈತೆ ರೀ. ಅದಾದ ಬಳಿಕ ಹುಡುಗಿಗೆ ಎಲ್ಲ ಬಳಿ ಶಾಸ್ತ್ರದ ಮುಗ್ಯಾನ ಅರಿಶಿನ ಕುಂಕುಮ ಹನಿಗೆ ಏನು ಮಾಡಿದರು ಹಚ್ಚಿದ್ರು. ಬಾಸಿಂಗ ಏನು ಮಾಡ್ಲಾಕತ್ತಾರು ಅಂದ್ರೆ ಹುಡುಗಿ ತಂಗಿ ಅಂದ್ರೆ ಹುಡುಗನ ಕಡೆ ಅದವರು ಹುಡುಗನ ತಂಗಿ ಬಾಸಿಂಗ ಅದು ಏನು ಮಾಡಿದರು ಒಂದು ಸ್ವಲ್ಪ ಎಲ್ಲ ಸರಿ ಮಾಡಿದರು. ಯಾಕಂದ್ರೆ ಇನ್ನು ಸಿಂಧೂರ ತಿಲಕ ಅಂಥೇಳಿ ಕರಿತೀವಿ ಇದನ್ನು
ತಲೆ ಒಳಗೆ ಸಿಂಧೂರ ಹಚ್ಚೋದ್ರಿ. ಅದಕ್ಕೆ ಸಿಂಧೂರ ಹಚ್ಚಲಾಕ ಏನು ಮಾಡಿದ್ರು ಬಡ್ಜಿ ಅವರು ಬಾಕಲ್ಟಿ ಏನು ಮಾಡಂದ್ರು ಅಂದ್ರೆ ಭಾಳಷ್ಟು ಕುಂಕುಮ ತಗೊಂಡು ಏನು ಮಾಡು ಹುಡುಗಿ ತಲೆ ಒಳಗೆ ಸಿಂಧೂರವನ್ನು ಹಚ್ಚು ಅಂದರು. ಇದೊಂದು ದೊಡ್ಡ ಘಟ್ಟ ರೀ. ಯಾಕಂದ್ರೆ ಸಿಂಧೂರ ಅನ್ನೋದು ಹೆಣ್ಣು ಮಕ್ಕಳಿಗೆ ಆಮೇಲೆ ಬಳಿ ರೀ ಕೈ ಒಳಗೆ, ಆಮೇಲೆ ಕಾಲುಂಗ್ರ ಒಂದು ಮುತ್ತೈದೆತನದ ಸಂಕೇತ ರೀ. ಮುತ್ತೈದೆಯರು ಪ್ರತಿಯೊಬ್ಬರು ಮುತ್ತೈದೆಯರು ನೋಡ್ರಿ, ಮುತ್ತೈದೆಯರಿಗೆ ಇರುವಂಥ ಸಂಕೇತಗಳು ಏನಪ್ಪ ಅಂದ್ರೆ ಮದುವೆ ಆದ್ಬೇಕು ಹನಿ ಒಳಗೆ ಸಿಂಧೂರಿ ಹಚ್ಕೊಳದ್ರಿ, ಆಮೇಲೆ ಕೈ ಒಳಗೆ ಬಳಿ ರೀ, ಆಮೇಲೆ ಕಾಲುಂಗ್ರ ಇದ್ದು ಅಂದ್ರೆ ಭಾರಿ ಹೆಣ್ಣು ಮಕ್ಕಳು ಚಂದ ಕಾಣಿಸ್ತಾರೋ. ಅದಲ್ದನೆ ಇದಕ್ಕೊಂದು ಪ್ರತಿಯೊಂದಕ್ಕೆಲ್ಲ ಹಿಂದಕಿನ ಕಾಲದಿಂದನೂ ತಮ್ಮದೇ ಆದ ಅಂದ್ರೆ ಏನದಾವ ರೀತಿ ರಿವಾಜುಗಳದಾವ್ರಿ. ಎಲ್ಲ ಗಂಡನ ಆಯುಷ್ಯ ಆರೋಗ್ಯ ಅಂದ್ರೆ ಸಿಂಧೂರ ಅಂದರೆ ಹೆಣ್ಣಿಗೆ ಸುಂದರವಾದ ಒಂದು ಗಂಡನ ಸಂಕೇತ, ತಾಳಿದು ಒಂದು ಸಂಕೇತ, ಕಾಲುಂಗುರದ ಒಂದು ಸಂಕೇತ, ಮದುವೆ ಆಗೈತೆ ಅನ್ನೋದು ಒಂದು ಹೊರಗಡೆ ಎಲ್ಲರಿಗೂ ಗೊತ್ತಾಗ್ತೈತೆ ರೀ. ಆಮೇಲೆ ಗಂಡಂದ ಒಂದು ಆದ ಹಕ್ಕು ಇರ್ತೈತೆ ರೀ ತಾಳಿ ಕಟ್ಟಿದ್ರಂದ್ರೆ. ಅದಕ್ಕೆ ಈಗ ಸಣ್ಣ ತಾಳಿ ಏನು ಮಾಡ್ತಾರೋ ಕಟ್ಟವ್ರದಾರು. ಇಲ್ಲಿ ಸಣ್ಣ ತಾಳಿನೂ 2 ಗುಳ್ಳು ಅದಾವ್ರಿ, ಆಮೇಲೆ 4 ಗುಂಡು ಅದಾವು. ಈ ರೀತಿ ಏನು ಮಾಡಿದ್ರು ಕರಿಮಣಿದಿದ್ರಿ ತಾಳಿ. ಈಗ ಏನು ಮಾಡಿದ್ರು ನಮ್ಮ ಕಡೆ ಇಲ್ಲಿ ಕರ್ನಾಟಕದಾಗೆಲ್ಲ ಇದನ್ನು ದೇವ್ರದ ಜಗಲಿ ಮುಂದೆನ ಕಟ್ಕೊಂಬಂದಿರ್ತಾರೆ ಸಣ್ಣ ತಾಳಿ. ಅಲ್ಲಿ ಅಕ್ಷತೆ ಅದು ಹಾಕಿರ್ತಾರೆ ಬಡ್ಜಿಯವರು. ಒಂದು ಸ್ವಲ್ಪ ಜನ ಹೊರಗಡೆ ಬಂದು ಏನು ಮಾಡ್ತಾರೆ ಸ್ಟೇಜ್ ಮೇಲೆ ದೊಡ್ಡದ ತಾಳಿದ ಶಾಸ್ತ್ರ ಮಾಡ್ತಾರೆ. ಇಲ್ಲಿ ಮಹಾರಾಷ್ಟ್ರದೊಳಗೆ ಫಸ್ಟ್ ಅಕ್ಷತೆ ಹಾಕ್ತಾರೆ ರೀ ಹಾರ ಅದು ಬದಲಾಯಿಸಿದಾಗ. ಆಮೇಲೆ ಲಾಸ್ಟಿಗೆ ತಾಳಿ ಶಾಸ್ತ್ರದ ಎಲ್ಲ ಮುಗೀತ್ರಿ. ಮುಗಿದ ಬಳಿಕ ಎಲ್ಲರೂ ಊಟಕ್ಕೆ ಕೂತೀವ್ರಿ. ಊಟಕ್ಕೆ ಇವತ್ತು ಶಿರಾ ಮಾಡ್ಸ್ಯಾರಿ, ಆಮೇಲೆ ಬದ್ನಿಕಾಯಿ ಪಲ್ಯ ಐತ್ರಿ, ಅನ್ನ ಸಾಂಬಾರ ಭಾರಿ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ನಾವು ಎಲ್ಲರೂ ಊಟ ಮಾಡಿದೆವು ಖುಷಿಯಿಂದ. ಈಗೇನ ಇನ್ನೇನು ಜೀರಿಗ್ಯಾದ ಬಂಧುಗಳು ಶಿಂದೆ ಬಂಧುಗಳದ ಮದುವೆ ಕಾರ್ಯಕ್ರಮ ಮುಗೀತ್ರಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆಲ್ಲರೂ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕಿದನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಾನು ಇನ್ಸ್ಟಾಗ್ರಾಮದ ಮೇಲೆ ಫೇಸ್ಬುಕ್ ಮೇಲೆ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಓಪನ್ ಮಾಡಿ ನೋಡಿರಿ. ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗೆ ಏನು ಮಾಡಿರಿ ಸಪೋರ್ಟ್ ಮಾಡಿರಿ. ನಾನು ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.